ದೃಶ್ಯಗಳನ್ನೊಮ್ಮೆ ನೋಡಿಬಿಡಿ. ಕಬಾಬ್ ಸಾಲ ಕೊಡ್ಲಿಲ್ಲ ಅಂತ ಕೈಗೆ ಸಿಕ್ಕ ವಸ್ತುಗಳಲ್ಲಿ ಅಡುಗೆ ಭಟ್ಟನನ್ನು ಹಿಗ್ಗಾಮುಗ್ಗಾ ಥಳಿಸುತ್ತಿರುವ ಪುಂಡರ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯ ಬಳಿ. ಹೌದು, ತಿಪ್ಪೇನಹಳ್ಳಿ ಮೂಲದ ಯುವಕ ಸುನಿಲ್ ಎಪಿಎಂಸಿ ಮಾರುಕಟ್ಟೆಯ ಚೇತನ್ ಬಾರ್ ಪಕ್ಕ ರಸ್ತೆಯ ಬದಿಯಲ್ಲಿ ಹಲವು ವರ್ಷಗಳಿಂದ ಸಿರಿ ಹೆಸರಿನಲ್ಲಿ ಎಗ್ ರೈಸ್ ಕಬಾಬ್ ಹೋಟೆಲ್ ಇಟ್ಟುಕೊಂಡು ಬಿಸ್ನೆಸ್ ಮಾಡಿಕೊಂಡಿದ್ದಾನೆ. ಅಲ್ಲಿಗೆ ಬಹುತೇಕರು ಬಾರಿಗೆ ಬಂದವರೇ ವ್ಯಾಪಾರ ಮಾಡ್ತಾರೆ. ಕಂಜೇನಹಳ್ಳಿ ಗ್ರಾಮದ ನಾಗರಾಜು ಎಂಬುವವರು 3-4 ದಿನಗಳಿಂದ ಬಾರ್ನಲ್ಲಿ ಕುಡಿದು ಹೋಟೆಲ್ ಬಳಿ ಬಂದು ಸಾಲಕ್ಕೆ ಕಬಾಬ್ಗಾಗಿ ಪೀಡಿಸಿ ಗಲಾಟೆ ಮಾಡಿಕೊಳ್ತಿದ್ದಂತೆ. ಇಂದು ಸಹ ನಾಗರಾಜು ಚೇತನ್ ಬಾರ್ನಲ್ಲಿ ಕುಡಿದು ಹೋಟೆಲ್ ಬಳಿ ಬಂದು ಕಬಾಬ್ ಕೇಳಿದ್ದಾನೆ. ಇದಕ್ಕೆ ಅಡುಗೆ ಭಟ್ಟ ಓನರ್ ಇಲ್ಲ, ಓನರ್ ಬಂದ ಮೇಲೆ ಸಾಲ ತಗೊಳ್ಳಿ ಎಂದಿದ್ದೇ ತಡ ನಾಗರಾಜು ಸಿಟ್ಟಿಗೆದ್ದು ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳಿ ನಾಗರಾಜ್ ತನ್ನ ಹುಡುಗರನ್ನ ಸ್ಥಳಕ್ಕೆ ಕರೆಸಿ ಅಡುಗೆ ಭಟ್ಟ ಗಣೇಶ್ ಮೇಲೆ ಕೈಗೆ ಸಿಕ್ಕ ವಸ್ತುಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಈ ವಿಡಿಯೋಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂದಹಾಗೆ ತಿಪ್ಪೇನಹಳ್ಳಿಯ ಸುನಿಲ್ ಸಾಲ ಓಲಾ ಮಾಡಿ ಕಬಾಬ್ ಎಗ್ ರೈಸ್ ಹೋಟೆಲ್ ಇಟ್ಟುಕೊಂಡಿದ್ದ. ಪ್ರತಿನಿತ್ಯ ಒಂದಿಷ್ಟು ಹಣ ಅಂತ ಸಂಪಾದನೆ ಮಾಡಿಕೊಳ್ತಿದ್ದ. ಆದರೆ ಕೆಲ ಕುಡುಕರು ಆಗಾಗ ಬಂದು ಸಾಲಕ್ಕೆ ಕಬಾಬ್ ಪಡೆಯುತ್ತಿದ್ದು 3 ದಿನಗಳಿಂದ ನಾಗರಾಜ್ ಎಂಬುವವರು ಸಾಲಕ್ಕೆ ಕಬಾಬ್ ಕೇಳಿ ಗಲಾಟೆ ಮಾಡುತ್ತಿದ್ದ. ಇಂದು ಹೋಟೆಲ್ ಬಳಿ ಅಡುಗೆ ಭಟ್ಟ ಗಣೇಶ್ ಒಬ್ಬನೇ ಇರುವಾಗ ನಾಗರಾಜ್ ಕುಡಿದು ಹೋಟೆಲ್ ಬಳಿ ಗಲಾಟೆ ಮಾಡಿ ಹುಡುಗರನ್ನ ಕರೆಯಿಸಿ ಅಮಾಯಕ ಅಡುಗೆ ಭಟ್ಟ ಗಣೇಶ್ ಮೇಲೆ ರಸ್ತೆಯ ಉದ್ದಕ್ಕೂ ಅಟ್ಟಾಡಿಸಿ ಹೊಡೆದಿದ್ದಾನೆ ಎಂದು ಆರೋಪಿಸಿದರು. ಭಟ್ರ ಕೆಲಸ ಮಾಡ್ತಾ ಇದೆ ಸರ್, ಅಲ್ಲಿ ಹೋಟ್ಲ ಹತ್ರ, ಹೋಟ್ಲಲ್ಲಿ ಸಿರಿ ಹೋಟ್ಲು ಅಂದ್ಬಿಟ್ಟು ನಮ್ಮದು, ಅಲ್ಲಿ ಭಟ್ರ ಕೆಲಸ ಮಾಡ್ತಾ ಇದ್ದೆ. ಹಿಡ್ಕೊಂಬಂದು ಹೊಡೆದಿದ್ದಾರೆ. ಯಾರು? ಕಂಜೇನಹಳ್ಳಿ ಅವರು ಅಂದ್ಬಿಟ್ಟು. ಕಬಾಬ್ ಕೊಟ್ಟಿಲ್ಲ ಅಂದ್ಬಿಟ್ಟು ಹೊಡಿತಿದ್ದಾರೆ. ಇಲ್ಲಿ ಎಲ್ಲ ಚೆನ್ನಾಗಿ ಹೊಡೆದು ಹಿಡ್ಕೊಂಡು ಚೆನ್ನಾಗಿ ದಬ್ಬಾಗಿ ಹೊಡೆದು ಓಡೋಗಿದೆ. ಹೊರಟೋಗ್ತಾ ಇದ್ದಾರೆ. ಇವಾಗ ಮಾತಾಡೋಕೆ ಹೋದರೆ ಏನಂದರೆ ಅದು ಮಾತಾಡ್ತಾರೆ. ಕಬಾಬ್ ಕೇಳಿದ್ದಾರೆ. ನಾವು ಸಾಲ ಕೊಡಲ್ಲ, ನಮ್ಮ ಓನರ್ನ ಕೇಳ್ಕೊಳ್ಳಿ, ಫೋನ್ ಮಾಡಿ ಬೇಕಾದ್ರೆ ಅಂತೇಳಿ ಅವ್ರು ಮತ್ತೆ ನಾವಿದ್ದಾಗ ಗಲಾಟೆ ಮಾಡೋದು, ಅವ್ರು ಓನರ್ ಇಲ್ದಿದ್ದಾಗ ಗಲಾಟೆ ಮಾಡೋದು. ನೆನ್ನೆ ನನಗೆ ಆಗಿದೆ. ನೆನ್ನೆ ಒಂದು ಸರಿ ವಾಪಸ್ ಕಳಿಸಿದ್ರೆ ಇವತ್ತು ಬಂದು ತಿರ್ಗಾ ಗಲಾಟೆ ಮಾಡಿ ಹೊಡೆದಿರೋ ಮಗನ ಕರೆಸಿ ಹೊಡೆಸಿರೋದು. ನಾಗಪ್ಪ ಅಂದ್ಬಿಟ್ಟು. ಕೈಯಲ್ಲಿ ಚೇರುಗಳು ಎಲ್ಲ ಮುರಿದಾಕಿದ್ರು ಹೋಟ್ಲ ಹತ್ರ ಎಲ್ಲ. ಟೇಬಲ್ಲಿ ಎಲ್ಲ ಸಿಕ್ಕಿದ್ರಲ್ಲ ಎಲ್ಲ ದಬ್ಬಾಕಿ ಹೊಡೆದು ಓಡಿಸ್ಕೊಂಬಂದಿಲ್ಲ ಸರ್. ಆಟೋದಾಗ ಬಂದವ್ರು ಹಿಡ್ಕೊಂಡು ಹೊಡೆದಿರೋದಲ್ಲ ಹೋಟ್ಲ ಹತ್ರ ಇದ್ದಾಗ. ಇಬ್ಬರು ಅವ್ರು ಯಾರೋ ಫ್ರೆಂಡ್ ಒಬ್ಬರು ಜೊತೆಗೆ, ಅವ್ರ ಮಗ ಅವರಪ್ಪ 3 ಸರಿ. ಬೈಕ್ ಲಾಶಲ್ಲಿ ಓಡೋದು. ಕಬಾಬ್ ಕೊಡಲಿಲ್ಲ ಅಂತ ಇಷ್ಟು ಮಾಡಿದ್ರು. ಕಬಾಬ್ ಕೊಟ್ಟಿಲ್ಲ ಅಂದ್ಬಿಟ್ಟು ಇಷ್ಟು. ಇನ್ನು ಪುಂಡರ ಏಟಿಗೆ ನೋವು ತಾಳಲಾರದೆ ಅಡುಗೆ ಭಟ್ಟ ಗಣೇಶ್ ಅಲ್ಲಿಂದ ಕಾಲ್ಕಿತ್ತು ಪೊದೆಯಲ್ಲಿ ಬಚ್ಚಿಟ್ಟುಕೊಂಡು ಪರಾರಿಯಾಗಿದ್ದಾರೆ. ಮೈ ತುಂಬ ಗಾಯಗಳಾಗಿದ್ದ ಗಣೇಶ್ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಘಟನೆಯು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸರ್, ಮುನಿನಾರಾಯಣ ಅಂತ. ನಾವು ತಿಪ್ಪೇನಹಳ್ಳಿಯವರು ಹೋಟ್ಲ್ ಹಾಕ್ಕೊಂಡಿದ್ದೀರಿ ಇಲ್ಲಿ. ಅವರು ಇಲ್ಲಿ ಬಂದು ಕಬಾಬ್ಗೆ ಕೇಳಿದ್ದಾರೆ. ಕಬಾಬ್ ಕೇಳಿದ ತಕ್ಷಣ ಈ ಹುಡುಗ ಇಲ್ಲಿ ಕೆಲಸ ಮಾಡೋ ಹುಡುಗ ಇದ್ಕೊಂಡು ಅಣ್ಣ ಓನರ್ ಇಲ್ಲ ಇಲ್ಲಿ, ಅವರು ಊಟಕ್ಕೆ ಹೋಗಿದ್ದಾರೆ, ನಾವು ಸಾಲ ಕೊಡೋಕ್ಕಾಗಲ್ಲ, ಓನರ್ ಬಂದಮೇಲೆ ಏನೋ ಮಾತಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ಇದ್ಕೊಂಡು ಏನು ಮಾಡಿದ್ದಾರೆ, ಹಿಂಗೆ ಹೇಳ್ತೀಯ ನನಗೆ ಕೊಡೋಲ್ಲ ಸಾಲ ನನ್ನ ಮಗನೇ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೋಗಿ ಅಲ್ಲಿ ಬಾರಾಗಿರೋ ಒಂದಿಬ್ಬರನ್ನ ಕರ್ಕೊಂಡು ಬಂದು ಇಲ್ಲಿ ಅಲೆ ಮಾಡಿದ್ದಾರೆ. ನನ್ನ ಮಕ್ಕಳು ಎಂಥ ದುರಾಂಕರ ನನ್ನ ಮಕ್ಳು ಇರ್ಬೋದು ಸರ್. ಅವ್ರು ಇದ್ಕೊಂಡು ಇಲ್ಲಪ್ಪ ನಾವು ನೋಡೋ ಆ ಹುಡುಗ ಇಲ್ಲಿ ತಲೆ ಎಲ್ಲ ಮೂತಿ ಮಕ ಎಲ್ಲ ಹೊಡೆದಾಕಿದ್ದಾರೆ. 3-4 ಸೇರಿಕೊಂಡು ಮಕ ಮೂತಿ ಎಲ್ಲ ಹೊಡೆದಾಕಿ ರಕ್ತಗಳು ಬರ್ದಂಗೆ ಹೊಡೆದವ್ರೆ. ಇಲ್ಲಿಂದ ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ ಅದು ಯಾವ ಗೌರ್ಮೆಂಟ್ ಬಾರ್ವರೆಗೂ.
ಅಟ್ಟಾಡ್ಸ್ಕೊಂಡು ಹೋಗಿ ಆ ಮಗು ಆ ಪಾಪ ಹೋಗಿ ಗಿಡಲ್ಲಿ ಮಚ್ಚಿಕೊಂಡಿದ್ದಾನೆ. ನಾವು ಈ ಬೈಟ್ಲೆಲ್ಲ ಓಡಾಡಿ ಎಲ್ಲಿದ್ದಾನೆ ಅಂತೇಳಿ ಹುಡುಕ್ಲಾಡ್ತಾ ಇದ್ರೆ ಆ ನನ್ನ ಮಗನ ಅಲ್ಲಿ ಕೂಡ ನಮ್ಮ ಮೇಲೆ ರೋಪ್ ಮಾಡಿ ಅವ್ರನ್ನ ಯಾರ್ಯಾರನ್ನ ಒಂದು 4-5 ಜನ ಫೋನ್ಗಳು ಮಾಡಿ ಕರೆಸ್ಕೊಂಡು ನಮ್ಮನ್ನೇ ಹೊಡಿಬೇಕಂತೇಳಿ ಇದು ಮಾಡಿದ್ದಾರೆ. ಇನ್ನೊಂದು ಆ ಹುಡುಗನು ಅಲ್ಲಿಂದ ತಿರುಗಿ ನಾವು ಬಂದಿತ್ತು ನೋಡಿ, ಬಂದರೆ ಈ ಮಕ ಎಲ್ಲ ರಕ್ತ ಸುರಿತಾನೆ ಐತೆ. ಇಂಥ ಅಲ್ಕಟ್ ನನ್ನ ಮಕ್ಕಳು ಕಂಜನಹಳ್ಳಿನಿಂದ ಅವನು ಯಾರೋ ಮಂಜು ಇದು ಇವನಂತೆ ಯಾರೋ ನಾಗನು ಅನ್ನೋ ಹುಡುಗನು ಅವನು ಇದ್ಕೊಂಡು ಈ ಥರ ಎಲ್ಲ ಹಲ್ಲೆಗಳು ಮಾಡಿ ಇಲ್ಲಿ ಎಲ್ಲ ನೋಡಿ ಆ ಹುಡುಗರನ್ನೆಲ್ಲ ಹೊಡೆದು ಚೇರ್ಗಳೆಲ್ಲ ಹೊಡೆದಾಕಿ ವಿಪರೀತ ಗಲಾಟೆ ಮಾಡಿ 3 ದಿನದಿಂದನಂತೆ ಇದು ಗಲಾಟೆ ನಡೀತಾ ಇರೋದಿಲ್ಲ. ಕಬಾಬ್ ಕೊಡಲಿಲ್ಲ ಅಂತೇಳಿ ಕಬಾಬು ಸಾಲ ಕೇಳಿದ್ರಿಗೆ ನನಗೆ ಸಾಲ ಕೇಳ್ತೀಯಾ, ಈ ಅಂಗಡಿ ಎತ್ತಿಸ್ಬಿಡ್ತೀನಿ, ನನಗೆ ಕೌನ್ಸ್ಲರ್ ಗೊತ್ತು, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು ಅಂತೇಳಿ ಇವ್ರ ಮೇಲೆ ಹುಡುಗರ ಮೇಲೆ ಆವಾಜ್ ಹಾಕಿ ಈ ಥರ ಮಾಡಿ ಅವನ್ನ ಸಿಕ್ಕಾಪಟ್ಟೆ ಹೊಡೆದಿದ್ದಾನೆ. ಹೋಗಿ ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಅವನು ಏನೋ ಅಡ್ಮಿಟ್ ಮಾಡಿದ್ದೀರಿ. ಅವನಿಗಾಗಿ ನ್ಯಾಯ ಉಳಿಸ್ಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀರಿ ಸರ್. ಅವರೇ ನಾಗೋ ಅನ್ನೋ ಅವರು ಆಟೋ ಡ್ರೈವರ್ ಅಂತವರು, ಅವರು ಇನ್ನೊಬ್ಬ ಅವ್ರ ಜೊತೆಯಲ್ಲಿ 3 ಸೇರಾಗಿ ಅವನ ಮಗ ನಾಗ ಅನ್ನೋ ಅವ್ನ ಮಗನೂ ಬಂದಿದ್ದಾರೆ. ಅವ್ರ ಮಗನೂ ಅವನ ಜೊತೆಯಲ್ಲಿ ಫ್ರೆಂಡ್ಸ್ ಇಬ್ಬರು ಕುಡಿದು ಹಲ್ಲೆ ಮಾಡಿದ್ದಾರೆ ಸರ್. ಇಲ್ಲಿ ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.